ಹೇಳ್ತೀಯ? ನೀನು ನನ್ನ ಯಜಮಾನ್ರಿಗೆ ಮಾತ್ರ ಹೀರೋ, ನನ್ ಪಾಲಿಗೆ ಯಾವತ್ತಿದ್ರು ವಿಲನೆ. ನಿನ್ ಬುದ್ಧಿ ಏನಾದ್ರೂ ನನ್ ಗಂಡನ್ ಕೊಟ್ಟಿಯೋ ಒಂದೇ ಡಿಚ್ಚಿ. ಗುಡ್ ಮಾರ್ನಿಂಗ್ ಗಂಡ. ಗುಡ್ ಮಾರ್ನಿಂಗ್ ಹೆಂಟಿ. ನಿನ್ ಹೆಸರಲ್ಲೇ ರಮ್ ಇರೋದ್ರಿಂದ ಕರೆದಾಗ್ಲೇ ಒಂಥರ ಕಿಕ್ ಇದೆ ಕಣೆ. ರಮ್ ರಮ್ ರಮ್ಯಾ. ಹಾಯ್ ಚಿನ್ನ. ಬಾಯ್ ಚಿನ್ನ. ರೀ, ಒಂದ್ ನಿಮಿಷ ತಿಂಡಿ ತಿನ್ಕೊಂಡು ಹೋಗ್ರಿ. ಏಯ್ ನೋ ವೇ, ಐ ಆಮ್ ಆನ್ ಡಯಟ್. ನೀವು ಡಯಟ್ ಮಾಡಿ ಸ್ಲಿಮ್ ಆಗಿ ಬೇರೆ ಹುಡುಗಿರ್ಗೆ ಡವ್ ಹೊಡಿಯೋಣ ಅಂತ? ಅದೆಲ್ಲ ಏನ್ ಬೇಕಾಗಿಲ್ಲ. ನೀವು ಚೆನ್ನಾಗಿ ತಿಂದು ದುಮ್ಮಕ್ಕಾಗಿ ಕೆಟ್ಟದಾಗ ಕಾಣ್ಕೊಳ್ಳಿ, ನಂಗೆ ಏನ್ ಅಭ್ಯಂತರ ಇಲ್ಲ. ಪ್ರಪಂಚದಲ್ಲೇ ತನ್ ಗಂಡ ಕೆಟ್ಟದಾಗ ಕಾಣಬೇಕು ಅಂತ ಹಾರೈಸುವ ಏಕೈಕ ಪತ್ನಿ ನೀನ್ ಒಬ್ಳೆ ಕಣೆ. ಕೊಡು. ಕೋಪಿಸ್ಕೋಬೇಡಿ ಮಿಸ್ಟರ್ ರಾಮ್ ರಾಮ್ ರಮೇಶ್. ರಾಮ್ ಈಶಾ ಅಂದ್ರೆ ಕಿಕ್ಕಿಗೆ ಕಿಂಗ್ ಅಂತ. ಏನು ಫುಲ್ ಮಿಂಚಿಂಗು? ಎಲ್ಲಿಗೆ ಸವಾರಿ? ಬಿ ಪಾಸಿಟಿವ್ ರಮ್ಯಾ, ನಾನು ಆಫೀಸಿಗೆ ತಾನೇ ಹೋಗ್ತಿರೋದು. ನೀವ್ ರೆಡಿ ಆಗಿರೋದ್ ನೋಡಿದ್ರೆ ಹಾಗನ್ಸಲ್ವೇ? ಇನ್ಮೇಲೆ ಪ್ರತಿದಿನ ಆಫೀಸ್ಗೆ ಇದೇ ತರ ಹೋಗ್ತೀನಿ. ಓಕೆ? ಅಯ್ಯೋ, ನಾನ್ ತಮಾಷೆ ಮಾಡ್ದೇರಿ, ಅದಕ್ಕೆ ಕೋಪಿಸ್ಕೋತೀರಾ? ಮತ್ತಿನ್ನೇನ ನೀನು? ನಿನ್ನ ಈ ಡೌಟಿಂಗ್ ಸೆಷನ್ ಎಲ್ಲ ಹೋಲ್ಸೇಲ್ ಆಗಿ ಒಂದ್ ಭಾನುವಾರ ದಿನ ಇಟ್ಕೋಬಾರ್ದಾ? ದಿನ ನಿನ್ನ ಅನುಮಾನಗಳಿಗೆ ಆನ್ಸರ್ ಮಾಡಿ ಮಾಡಿ ಆಫೀಸ್ಗೆ ಲೇಟ್ ಆಗ್ತಿದೆ. ಇವತ್ತು ಆಫೀಸಲ್ಲಿ ಮುಖ್ಯವಾದ ಕೆಲಸ ಬೇರೆ ಇದೆ. ಯಾಕೆ ದಿನಾ ಕೆಲ್ಸ ಇರಲ್ವಾ? ರೀ 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 ನನ್ ಮಾತ್ ಕೇಳ್ರಿ. ಇನ್ನೇನ್ ಕೇಳೋದು? ನಾನ್ ಏನ್ ಮಾಡ್ಲಿರಿ? ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ ಮೇಲೆ ಡೌಟ್ ಪಡ್ಬಾರ್ದು ಅನ್ಕೋತೀನಿ, ಆದ್ರೆ ನಿಮ್ ಮುದ್ದು ಮುಖ ನೋಡ್ ತಕ್ಷಣ ನನ್ ಡೌಟ್ ಶುರು ಆಗ್ಬಿಡತ್ತೆ. ಸಾರಿ ರೀ, ಪ್ಲೀಸ್ ಟೋಸ್ಟ್ ಆದ್ರೂ ತಿನ್ನಿ. ಜಾಮ್ ಇಲ್ದೆ ಟೋಸ್ಟ್ ಟೇಸ್ಟೇ ಇರಲ್ಲ. ಮೊದ್ಲು ಜಾಮ್ ಕೊಡೆ. ತಿಂಡಿಗಿಷ್ಟು ಸಾಕು, ಬ್ಯಾಲೆನ್ಸ್ ಡಿನ್ನರ್ಗೆ ಇಟ್ಕೊಳ್ಳೋಣ. ಏ, ಹೋಗ್ ಕೆಲ್ಸ ನೋಡೆ. ಟಿವಿ ಮುಂದೆ ನಿಂತ್ರೆ ಮುಗ್ದೆ ಹೋಯ್ತು. ಇಲ್ಲ ಮೊರೆ. ನಿರ್ಮಲಾ ನಿಂತ್ಕೋ. ಏನೇನ್ ಡ್ರೆಸ್ಸು? ಏನು ಸೀರೆ, ಬ್ಲೌಸ್? ಅದು ಓಕೆ. ಈ ಕಿಟಕಿ ಯಾಕೆ? ಓ, ಈ ಕಿಟಕಿನ ಮೊರೆ ಗಾಳಿ ಆಡ್ಲಿ ಅಂತ. ನಿಮ್ಗಾದ್ರೆ ಎಸಿ, ಫ್ಯಾನು, ಕೂಲರು ಎಲ್ಲ ಇದೆ. ನಮ್ಗೆ ಇದೆ ಎಸಿ, ಇದೆ ಕೂಲರ್. ಅದೆಲ್ಲ ಇಲ್ಲಿ ನಡೆಯಲ್ಲಮ್ಮ. ಇಲ್ಲಿ ಬರ್ಬೇಕಾದ್ರೆ ನೀನ್ ಎಸಿ ಕೂಲರ್ನೆಲ್ಲ ಬಿಚ್ಚಿಟ್ ಬಾ. ಬಿಚ್ಚಿಟ್ ಬಂದ್ರೆ ಎಲ್ಲಾರು ನೋಡ್ತಾರ ಮೊರೆ. ಥೂ, ಮುಚ್ಕೊಂಡ್ ಬಾ, ಎಲ್ಲಾನು ಅಂದೆ. ಹೋಗ್ ಕೆಲ್ಸ ನೋಡು. ಆಯ್ತಾ ಮೊರೆ. 3 ಅಡಿ ಇಲ್ಲ 6 ಅಡಿ ಆನ್ಸರ್ ಕೊಡ್ತಾಳೆ ಈ ಕೆಲ್ಸವನ್ನ. ಆಫೀಸಲ್ಲಿ ಇಂಪಾರ್ಟೆಂಟ್ ಕೆಲ್ಸ, ಫೈಲ್ ಮಾತ್ರ ಇಲ್ಲೇ ಇದೆ. ಎಲ್ರಂತವನಲ್ಲ ನನ್ ಗಂಡ. ರಿವರ್ಸ್ ಮಾಡಿ ರೆಡಿ ಇಟ್ಕೋ, 5 ನಿಮಿಷದಲ್ಲಿ ಬರ್ತೀನಿ. ಬೆಳಗ್ಗೆ ಬೆಳಗ್ಗೆ ಕಿರಿಕ್ ಮಾಡಬೇಡ ಅಂತ ಹೇಳ್ತೀನಿ. ನೋಡು, ಇಂಪಾರ್ಟೆಂಟ್ ಫೈಲ್ ಇಲ್ಲೇ ಬಿಟ್ಟು ಹೋಗಿದ್ದೀನಿ. ರಮ್ಯಾ ರಮ್ಯಾ ನಿರ್ಮಲಾ, ರಮ್ಯಾ ಅಲ್ಲಿ ಮಾರ್ಕೆಟ್ಗೆ ಹೋಗಿದ್ದಾರೆ, ಬರೋದ್ 1 ಗಂಟೆ ಆಗುತ್ತೆ ಅಂದ್ರು. 1 ಗಂಟೆ ಆಗುತ್ತೆ? ಹೌದು, ನೀನೇನ್ ಇವತ್ತು ತುಂಬಾ ಡಲ್ ಆಗಿದ್ಯಾ? ಕಿಟಕಿ ಇರೋ ಬ್ಲೌಸ್ ಹಾಕೊಂಡ್ ಬಾ ಅಂತ ನೀವು, ಕಿಟಕಿ ಮುಚ್ಕೊಂಡ್ ಬಾ ಅಂತ ಅಮ್ಮವ್ರು. ನಾನ್ ಯಾರ್ ಮಾತು ಅಂತ ಕೇಳಿ? ನಾನ್ ತಾನೇ ಮನೆ ಯಜಮಾನ, ನನ್ ಮಾತ್ ತಾನೇ ಕೇಳ್ಬೇಕು. ಹಾಗಾದ್ರೆ ನಾಳೆಯಿಂದ ಬ್ಲೌಸ್ ಹಾಕೊಂಡ್ ಬರ್ಲಾ? ಬ್ಲೌಸ್ ಇಲ್ದೆ ಬರೀ ಸ್ಲೀವ್ ಅಲ್ಲಿ ಬಂದ್ರು ನನಗೋಕೆ. ಏನಾಯ್ತ ಮುರೆ? ಯಜಮಾನ್ರು ಕೆಲ್ಸಕ್ಕೆ ಹೋಗಿ 1 ಗಂಟೆ ಆಯ್ತಲ್ಲ. ಗೊತ್ತು, ನೀನ್ ಹೋಗಿ ನಿನ್ ಕೆಲ್ಸ ನೋಡು. ಆಯ್ತು.
ಆಂಗಲ್. ಏನು ಮಿನಿಸ್ಟರ್ ಬುಡಮನ್ಸಿನಕಾಯಿ ಫುಲ್ ಸುಮ್ಮನ್ ಇದ್ದಾನೆ. ರಿಸ್ಕ್ ತೊಳಕ್ಕೂ ಒಂದು ಲಿಮಿಟ್ ಬಿಡೋನು. ನೀನ್ ಬರೀ ಪೇಪರ್ ರಿಪೋರ್ಟರ್ ಅಲ್ಲಪ್ಪ, ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಹಾಗಂದ್ರೆ ಹೇಗೆ ಚೀಫ್? ಕೇರ್ ಆಫ್ ಫುಟ್ಪಾತ್ ಆಗಿ ಅಲಿತಾ ಇದ್ದೀನಿ ನನಗೆ ಕರೆದ್ ಕೆಲ್ಸ ಕೊಟ್ರಿ, ಅನ್ನ ಕೊಟ್ರಿ, ಯಾಕೆ ಒಂದ್ ಲೈಫೇ ಕೊಟ್ರಿ ಚೀಫ್. ಆ ಋಣನ ಹೇಗ್ ಮರೆಯಕ್ಕಾಗುತ್ತೆ ಚೀಫ್? ಅಟ್ಲೀಸ್ಟ್ ಈ ರೂಪದಲ್ಲಾದ್ರೂ ಆ ಋಣ ತೀರ್ಸೋಣ ಅಂತ ಚೀಫ್. ಆದಷ್ಟು ಬೇಗ ಇದನ್ನ ಪ್ರಿಂಟಿಂಗ್ ಕಳಿಸ್ಬಿಡಿ ಚೀಫ್. ಹಾಗಂತೀಯ? ಬೇಡಪ್ಪ, ಈ ಮಿನಿಸ್ಟರ್ ದುಶ್ಮನಿ ಎಲ್ಲ ಬೇಡ. ಈ ಬುಡಮನ್ಸಿನಕಾಯಿ ಮನಸ್ಸು ಮಾಡದ ಅಂದ್ರೆ ನಮ್ ಪೇಪರ್ನ ಬುಡಕ್ ಸಮೇತ ಕಿತ್ಬಿಡ್ತಾನೆ. ನೋ ಚೀಫ್ ಚೀಫ್, ಹಾಗಂತ ಸಾಯೋವರೆಗೂ ಹೆದರ್ಕೊಂಡು ಬದುಕಕ್ಕಾಗತ್ತಾ ಚೀಫ್? ನನ್ ಮಾತು ಕೇಳಿ ಚೀಫ್, ನಾಳೆ ಇದನ್ನ ಪಬ್ಲಿಷ್ ಮಾಡಿ ನೋಡಿ ಚೀಫ್. ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ಹಾಲು ತಗೋತಾರಿಲ್ವೋ ಗೊತ್ತಿಲ್ಲ, ಆದ್ರೆ ನಮ್ ಪೇಪರ್ನ ಗ್ಯಾರಂಟಿ ತಗೋತಾರೆ ಚೀಫ್. ಸರ್ಕ್ಯುಲೇಷನ್ ಯದ್ವಾ ಜಾಸ್ತಿ ಆಗ್ಬಿಡುತ್ತೆ ಚೀಫ್. ಕಚ್ಚೆ ಬಿಚ್ಚೋ ಗಂಡಸರೆಲ್ಲ ಹುಚ್ಚ ಹೊಯ್ಕೊಂಡ್ಬಿಡ್ತಾರೆ. ಫ್ಯೂಚರ್ ಅಲ್ಲಿ ಕಚ್ಚೆ ಬಿಚ್ಚಬೇಕು ಅನ್ಕೋತಿರೋರ್ಗು ಇದೊಂಥರ ವಾರ್ನಿಂಗ್ ಆಗುತ್ತೆ ಚೀಫ್. ಪರವಾಗಿಲ್ಲ ಕಣ, ಅಪರೂಪಕ್ಕೊಮ್ಮೆ ನಿನ್ ತಲೆಗೂ ಐಡಿಯಾ ಹೊಳೆದಿದೆ. ಹೌದು, ಈ ಮಿನಿಸ್ಟರ್ಗೂ ಚಿತ್ರನಟಿ ಸಿಲ್ಕ್ಗೂ ಏನೋ ನಡೀತಾ ಇದೆ ಚೀಫ್, ಓಡ್ತಾ ಇದೆ ಫುಲ್ ಸ್ಪೀಡಲ್ಲಿ. ಆಗ್ಲೇ ಅವಳನ್ನ ಕರ್ಕೊಂಡು ಮಾರಿಷಸ್ಗೆ ಹೋಗ್ಬಿಟ್ಟಿದ್ದಾನೆ. ನಾಳೆ ಬೆಳಗ್ಗೆನೆ ಫ್ಲೈಟ್ ಲ್ಯಾಂಡಿಂಗ್. ನಾವು ಬೆಳಗ್ಗೆ ಏರ್ಪೋರ್ಟ್ ಹೋಗಿ ಅವ್ರು ಬರೋದನ್ನ ಹಾಗೆ ಸೆರೆ ಹಿಡಿದು ಅದನ್ನು ಇದ್ರ ಜೊತೆ ಸೇರಿಸಿ ಫುಲ್ ಬ್ಲಾಸ್ಟ್ ಮಾಡೋಣ. ಎಷ್ಟು ಪರ್ಮಿಷನ್ ಕೊಟ್ಟರೆ ಸಾಕು. ಊರಪ್ಪನೇ. ಹಾಯ್ ಪೂಜಾ. ಹಾಯ್ ರಮ್ಯಾ, ವಾಟ್ ಅ ಸರ್ಪ್ರೈಸ್. ಪೂಜಾ, ನನ್ಗೀಗ ಅರ್ಜೆಂಟ್ ಆಗಿ 60ರಿಂದ 65 ವರ್ಷದ ಮುದುಕಿ ಕೆಲ್ಸಕ್ ಬೇಕು. ಅಲ್ವೇ, ಮೊನ್ನೆ ತಾನೇ ನಿರ್ಮಲನ್ ಕಳ್ಸಿದ್ನಲ್ಲ. ಅವಳ ಮೇಲೆ ಡೌಟ್ ಬಂದು ಅವಳನ್ನ ಓಡಿಸ್ಬಿಟ್ಟೆ. ನಿಂಗ್ ಗೊತ್ತಿಲ್ಲ ಪೂಜಾ, ಗಂಡಸ್ರ ಮನ್ಸು ಮಂಗನ್ ತರ ಮರದಿನ ಮರಕ್ ಹಾಡ್ತಾ ಇರತ್ತೆ. ಆದ್ರೆ ನನ್ ಗಂಡನ್ ಮನ್ಸು ಗೂಬೆ ತರ. ಬೆಳಗ್ಗೆ ಹೊತ್ತು ಕಣ್ ಕಾಣಲ್ಲ, ರಾತ್ರಿ ಕಣ್ ಕಾಣುವಾಗ ನನ್ನನ್ ಬಿಟ್ರೆ ಬೇರೆ ಯಾರು ಕಾಣಲ್ಲ. ಇಷ್ಟೊಂದ್ ನಂಬಿಕೆ ಒಳ್ಳೇದಲ್ಲ. ಓ ಕಮ್ ಆನ್ ರಮ್ಯಾ. ನನ್ ರವಿದೆ ಫೋನು. ಹಲೋ. ಹಾಯ್ ಪೂಜಾ. ಎಲ್ಲಿದ್ದೀರಾ ಡಾರ್ಲಿಂಗ್? ನಾನೀಗ ಶಾಪಿಂಗ್ ಮಾಲ್ ನಲ್ಲಿ ಇದ್ದೀನಿ. ಓ ರಿಯಲಿ? ನಿನಗೋಸ್ಕರ ಏನ್ ಗಿಫ್ಟ್ ತರ್ಲಿ ಹೇಳು? ಎಕ್ಸಾಕ್ಟ್ಲಿ ನಿಮ್ ಪಕ್ಕದಲ್ಲಿ ಏನಿದೆ? ಈಗ ನನ್ನ ಪಕ್ಕದಲ್ಲಿ ಒಂದು ಸುಂದರವಾದ ಹುಡುಗಿ ಇದ್ದಾಳೆ. ಅಂದ್ರೆ ಒಂದು ಸುಂದರವಾದ ಬೊಂಬೆ ಇದೆ ಅಂತ ಹೇಳಿದೆ. ಸೋ ಕ್ಯೂಟ್. ಅದನ್ನೇ ತಗೊಂಬನ್ನಿ. ಅದನ್ನ ನಿನಗೆ ತರಕ್ಕಾಗಲ್ಲ, ಯಾಕಂದ್ರೆ ಅದೆಲ್ಲ ನಂತರ ಕ್ರೇಜಿಗೆ ಮಾತ್ರ. ಸರಿ, ನಿನಗೆ ಗಿಫ್ಟ್ ತರಕ್ ಮುಂಚೆ ಒಂದು ರೊಮ್ಯಾಂಟಿಕ್ ಮುತ್ತು ಕೊಡ್ತೀನಿ. ಹೌದು, ನೀನ್ ನನಗೆ ಕಿಸ್ ಕೊಡಲ್ವಾ? ರಮ್ಯಾ ನನ್ ಜೊತೆಗೆ ಇದ್ದಾಳೆ. ಅಯ್ಯೋ, ರಮ್ಯನ್ಗೆ ಇದೆಲ್ಲ ವಸ್ತೇನಲ್ಲ, ಕೊಡೆ. ಅಯ್ಯೋ, ಬೇಗ ಕೊಡು. ನೀನ್ ಏನಪ್ಪ ಇಷ್ಟೊತ್ತು ಮಾಡ್ತೀಯ? ಬೇಗ 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 ಕೊಡೆ. ಅವಳು ನೋಡಿದ್ರೆ ನೋಡ್ಲಿ ನಿನ್ಗೆ. ಡಾರ್ಲಿಂಗ್, ಯಾವಾಗ ಬರ್ತೀರಾ? ನಾನು ನಾಳೆ ಊರಿಗೆ ಬರ್ತೀನಿ. ರವಿ, ಯಾಕೆ ಸುಳ್ಳು ಹೇಳ್ದೆ? ಮನೆಗೆ ಹೋಗಲ್ವಾ? ಅಯ್ಯೋ, ಅದೆಲ್ಲ ಟೆಕ್ನಿಕ್ ಕಣೆ. ನಾಳೆ ಬರ್ತೀನಿ ಅಂತ ಇವತ್ತೇ ಮನೆಗೆ ಹೋದ್ರೆ ಹೆಂಡತಿ ದಿಲ್ ಖುಷ್ ಆಗ್ತಾಳೆ. ಅದೆಲ್ಲ ನಿನ್ಗೆಲ್ಲ ಗೊತ್ತಾಗ್ಬೇಕು. ಬಂದ್ರು. ಸಿಲ್ಕು ಜೊತೆಗಿದೆಯಲ್ಲ? ಸಿಲ್ಕ್ ಅಲ್ಲ, ಡೈರಿ ಮಿಲ್ಕ್. ಎಲ್ಲೋ ಮಿನಿಸ್ಟ್ರು? ಅಯ್ಯೋ, ಅವರಲ್ಲ, ನಿಮ್ ಫ್ರೆಂಡ್ ರವಿ. ಸ್ವಲ್ಪ ಅಲ್ಲಿ ನೋಡಿ. ಅಯ್ಯೋ ಪಾಪಿ, ಏನೋ ನೋಡ್ತಿದ್ಯಾ? ಕ್ಲಿಕ್ ಮಾಡೋ, ಚೋಕ್ ಕೊಡ ನನ್ನ ಮಗನಿಗೆ. ರೆಡ್ ಡಾಂಡಾ ಸಿಕ್ಕಾಕೊಂಡ ನನ್ನ ಮಗ. ಅಯ್ಯೋ, ಸೊಂಟಕ್ಕೆ ಕೈ ಹಾಕ್ತಿದ್ದಾನೆ. ಓ ಮೀಡಿಯಾ ನನ್ ಮಕ್ಳ, ನನ್ ಫೋಟೋನೇ ತೆಗಿತೀರಾ? ಹಾಯ್ ಹಾಯ್ ರವಿ. ಹೌದಲ್ಲ? ಕದ್ಯಾಕ ಫೋಟೋ ತೆಗಿತೀರಾ? ನನ್ ಲೈಫಲ್ಲಿ ಏನು ಸೀಕ್ರೆಟ್ ಇಲ್ಲ, ಎಲ್ಲ ಓಪನ್. ಅದೇ ತೆಗಿತೀರ ತೆಗಿರಾ? ತೆಗಿಯಲ್ಲ, ಯಾವಾಗಲಲ್ಲಿ ಬೇಕಲ್ಲ ನಿನಗೆ? ತೆಗಿಯ, ಮುಂದೆ ಯೂಸ್ ಆಗ್ಬೋದು. ತೆಗಿ ತೆಗಿ ತೆಗಿ. ಅದು something different. A milkman beerappa. I like it. ಇವನೆಲ್ಲ ಒಪ್ಪಂದ್ರೆ ಆಡ್ತಾನಲ್ಲಪ್ಪ ರಾಘವೇಂದ್ರ. Wow, that's great. ಸ್ವಲ್ಪ ಕಿಸ್ ಕೊಡಿ ನೋಡೋಣ. ಚಾಣಕ್ಯಾಚಾರ್ಯ, ಥ್ಯಾಂಕ್ ಯು. ಸಾಕಾ? ಇನ್ನು ಬೇಕಾ? ಸಾಕು ಸಾಕು. ಇಷ್ಟಕ್ಕೆ ತಲೆ ತಿರುಗ್ತಾ ಇದೆ. ಅಲಿಶಾ, ಈಸ್ ಮಿಸ್ಟರ್ ರಮೇಶ್, ನನ್ ಚಡ್ಡಿ ದೋಸ್ತ್. ಹಲೋ. ನಮಸ್ಕಾರ. ಅವಳ ಇವನ್ ರಾಘು, ಇವನಿಗೆ ಬಾಲ. ನಮಸ್ತೆ. ಹಾಯ್. ಅಲಿಶಾ, ಯು ಕ್ಯಾನ್ ಗೋ, ಐ ವಿಲ್ ಕಾಲ್ ಯು ಲೇಟರ್. Sure. Bye honey. ಥ್ಯಾಂಕ್ ಯು. ಹೌದು, ಫೋಟೋ ಯಾವಾಗ ಕೊಡ್ತೀರಾ? ಇವತ್ತು ಸಂಜೆನೆ ಕೊಡ್ತೀನಿ. ನಿನಗಲ್ಲ, ನಿನ್ ಹೆಂಡತಿಗೆ. ಅಯ್ಯೋ, ಕೊಟ್ಕೋ ಹೋಗ್ರಲ್ಲ. ಅದ್ಯಾವ ಮಹಾ, ನಿಮ್ದೇ ಸ್ಟೋರಿಗೆ ನಂದೊಂದು ಹೊಸ ಸ್ಕ್ರೀನ್ ಪೇ ರೆಡಿ ಆಗುತ್ತೆ.
ಚಿನ್ನ ನಿನ್ನ ನೆನ್ಸ್ಕೊಂಡು ಎಸ್ಲೇಟರ್ ಅಲ್ಲಿ ಬರ್ತಾ ಇರ್ಬೇಕಾರೆ ಜಾರಿ ಬಿದ್ದೆ ಅಂತ ಹೇಳ್ತೀನಿ. ಆಗ ಒಂದ್ ಸಿಂಪತಿ ವರ್ಕೌಟ್ ಆಗುತ್ತೆ. ಆಗ ಚ ಅಂತ ಆಲಿಶಾ ಅಂತ ಒಂದು ಹುಡುಗಿ ಸಿಸ್ಟರ್ ತರ ಓಡ್ ಬಂದು ಹೆಗಲ ಮೇಲೆ ಕೈ ಹಾಕೊಂಡು ಬಂದ್ ಕಾಪಾಡ್ದು ಅಂತೀನಿ. ಅಲ್ಲಿಗೆ 2ನೇ ಸಿಂಪತಿ ವರ್ಕೌಟ್ ಆಗುತ್ತೆ. ಅಯ್ಯೋ ನನ್ ಮಕ್ಳ, ಈಗ್ಲೇ ನಿಮ್ ಮಕ್ಕ ನೋಡೋಕಾಗಲ್ವಲ್ರೋ? ಆಗಂಗ ನೋಡೋದ್ ನಿಮ್ಮನ್ನ. ಹೌದು ರಾಘು, ಇವ್ನ್ ಹೇಗ್ ಬೇಕಾದ್ರೆ ಟ್ವಿಸ್ಟ್ ಮಾಡಿ ಗಿಟ್ಟಿಸ್ಕೊಂಡ್ಬಿಡ್ತಾನೆ. ನಮ್ ಪೂಜಾ ಬೇರೆ ತೀರಾ ಇನ್ನೋಸೆಂಟ್. ಹಂಗಾರೆ ಇದೆಲ್ಲ ವೇಸ್ಟ್. ಅಲ್ವೋ ರವಿ, ಅಂತ ಒಳ್ಳೆ ಹೆಂಡತಿಗೆ ಮೋಸ ಮಾಡಕ್ ಹೇಗೋ ಮನ್ಸ್ ಬರುತ್ತೆ. ಅಂದ್ರೆ ನಾನ್ ಮಾಡ್ತಿರೋ ತಪ್ಪು ಅಂತನಾ? ಖಂಡಿತವಾಲು. ಇಲ್ಲ ನೋಡು, ನಮ್ಮ ಹತ್ರ ಎಂತದೇ ಗಾಡಿ ಇರ್ಬೋದು, ಆದ್ರೆ ಕೆಲವು ಸಲ ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕಾಗುತ್ತೆ, ಕೆಲವು ಸಲ ಟ್ರೈನ್ ಅಲ್ಲಿ ಓಡಾಡ್ಬೇಕಾಗುತ್ತೆ, ಕೆಲವು ಸಲ ಟ್ಯಾಕ್ಸಿಯಲ್ಲಿ ಓಡಾಡ್ತೀವಿ. ಟೈಮ್ ಖರಾಬ್ ಆದ್ರೆ ಬಸ್ ನಲ್ಲಿ ಓಡಾಡ್ಬೇಕಾಗತ್ತೆ, ಆಟೋನಲ್ಲಿ ಓಡಾಡ್ಬೇಕಾಗುತ್ತೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನನಗ್ ಗೊತ್ತು. ಸಾಯೋವರೆಗೂ ಒಂದೇ ಗಾಡಿಲಿ ಓಡಾಡಿದ್ರೆ ಬೋರ್ ಹೊಡೆದ್ಬಿಡುತ್ತೆ. ಅದಕ್ಕೆ ಅವಾಗ ಚೇಂಜ್ ಮಾಡ್ತಿರ್ಬೇಕು ಅಂತ. ರೈಟ್. ಅಂದ್ರೆ ಹೆಂಡತಿನ ಗಾಡಿ ತರ ಬದಲಾಯಿಸ್ಬೇಕು ಅಂತೇನು? ಅದ್ ಇವ್ನು ಹೇಳ್ತಿರೋ ಡೈಲಾಗು, ನಾನಲ್ಲ. ನನ್ ಮಗನೇ ಕೇಳು, ಹೆಂಡತಿ ಯಾವತ್ತಿದ್ರು ಮನೇಲಿರೋ ಆಂಟಿಕ್ ಪೀಸ್ ತರ ಅದು ಹೋಗ್ತಾ ಹೋಗ್ತಾ ವ್ಯಾಲ್ಯೂ ಬೆಳಿತಾ ಹೋಗುತ್ತೆ. ಹೌದು, ರಾತ್ರಿ ನೀನ್ ಹೆಂಡ್ತಿನ್ ಬಿಟ್ಟು ಬೇರೆ ಯಾರು ನೆನ್ಸ್ಕೊಳ್ಳೋದೇ ಅಲ್ವಾ? ನಿಮ್ಮ ಅಪ್ಪನ ಹೇಳು, ಕಳ್ಳನ್ ತರ ಹೆಂಗ ಆಡ್ತಾನೆ ನೋಡು. ನೀನು ಅಲ್ಲಿಗೆ ಫುಲ್ ಸ್ಟಾಪ್ ಆಗ್ತೀಯ, ನಾನು ನೆನ್ಸ್ಕೊತೀನಿ ಹಂಚ್ಕೊತೀನಿ. ಅಯ್ಯೋ, ತುಂಬಾ ಸಿಗ್ತಾವಳಿ. ಮಿನಿಸ್ಟ್ರು ಸಿಲ್ಕ್ ಹೊಟ್ಟೋದು ಚೀಫ್. ಮಿನಿಸ್ಟ್ರು ಸಿಲ್ಕ್